ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರೋದು ಮಿಠಾಯಿನ ನಾನು ಸಕ್ಕರೆ ಬಳಸಿ ಮಾಡ್ತಾಯಿದ್ದೀನಿ. ಬನ್ನಿ ಸಕ್ಕರೆ ಮಿಠಾಯಿ ಹೇಗೆ ಮಾಡೋದು ಅಂತ ನೋಡೋಣ. 2 ದೊಡ್ಡದು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ, ತರ್ತರಿಯಾಗೇ ಇರಲಿ. ಪಾತ್ರೆಗೆ ನಾನು 2 ತೆಂಗಿನಕಾಯಿಗೆ 2.5 ಲೋಟದಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ನೋಡಿ, ಈ ಮೆಷರ್ಮೆಂಟ್ ಲೋಟದಲ್ಲಿ ನಾನು 2.5 ಲೋಟ ಹಾಕೊಂಡಿದ್ದೀನಿ. ಸಕ್ಕರೆ ಎಲ್ಲ ಹಾಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡು ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ತೆಂಗಿನಕಾಯಿ, ಅದನ್ನೆಲ್ಲ ಹಾಕೊಳ್ಳೋಣ. ಇದನ್ನು ಹಾಕಿ ಒಂದು ಅರ್ಧ ಬಟ್ಲಷ್ಟು, ಸಣ್ಣದು ಜಾಮೂನ್ ಬಟ್ಲೆ ಸಾಕು, ಅದರಲ್ಲಿ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ಟವ್ ಹಚ್ಚಿ ಇಡೋಣ. ನೋಡಿ, ಸಕ್ಕರೆ ಎಲ್ಲ ಕರಗ್ತಾ ಇದೆ. ಇವಾಗ ಇದೆಲ್ಲ ಚೆನ್ನಾಗಿ ಬೇಯಲಿ. ನಾವು ಬೇರೆ ಸ್ವೀಟ್ ಥರ ಯಾವ ಕೈ ಬಿಡದೆ ಹಾಗೆ ಕೈ ಆಡಿಸ್ಬೇಕು ಅಂತ ಏನಿಲ್ಲ, ಮಧ್ಯೆ ಮಧ್ಯೆ ಕೈ ಆಡಿಸಿದ್ರೇ ಸಾಕು. ಅವಾಗವಾಗ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲ ಗಟ್ಟಿ ಆಗ್ತಾ ಇದೆ. ಇನ್ನೇನಾಯಿತು, ಇವಾಗ ಕೈ ಬಿಡ್ದಂಗೆ ಅದನ್ನ ತಿರುಗಿಸ್ಕೊಳ್ಳೋಣ. ಸಕ್ಕರೆ ಮಿಠಾಯಿ ಬೇಗ ಆಗುತ್ತೆ. ಬೆಲ್ಲದ ಮಿಠಾಯಿ ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಸಕ್ಕರೆ ಮಿಠಾಯಿ ಹಾಗೇನಿಲ್ಲ, ಬೇಗ ಆಗಿಬಿಡುತ್ತೆ. ಇವಾಗ ಆಗಿದೆ ಎಲ್ಲನೂ. ಒಂದು ಪ್ಲೇಟ್ಗೆ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತುಪ್ಪ ಹಚ್ಕೊಳ್ಳೋದೇನು ಬೇಡ, ಹಾಗೇನೆ ಒಂದು ತಟ್ಟೆಗೆ ಎಲ್ಲನೂ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಎಲ್ಲನೂ ಒಂದು ಲೆವೆಲ್ ಬರೋ ಥರ ತಟ್ಕೊಳ್ಳೋಣ. ಆಮೇಲೆ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಕಟ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಹಾರಾಕ್ಬಿಟ್ಟು ಎಲ್ಲನೂ ಪ್ಲೇಟಿಂದ ಎತ್ಕೊಂಡ್ರೆ ಸಕ್ಕರೆ ಮಿಠಾಯಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ, ಸುಲಭವಾಗಿ ಮಾಡ್ಕೋಬೋದು. ಹಬ್ಬಕ್ಕೆ ಸ್ವೀಟ್ಸ್ ಮಾಡಿಕೊಂಡ್ರೆ ಮನೇಲೇ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ಎಲ್ಲರೂ ನನ್ನ ವೀಡಿಯೋಸ್ನ ಪೂರ್ತಿ ನೋಡಿ. ಥ್ಯಾಂಕ್ ಯು.